ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಗಣಿತ ವಿಷಯದ 3 ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮೊದಲಿನ ಪ್ರಶ್ನೆಗೆ ಹೋಗೋಣ. ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ವರ್ಗಮೂಲ 5, ವರ್ಗಮೂಲ 3 ಅಥವಾ ವರ್ಗಮೂಲ 2 ಅಥವಾ ವರ್ಗಮೂಲ 7. ಸೊ ಈ 4 ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ. ಇದು ಬಂದರೆ 3 ಅಂಕಗಳಿಗೆ ಬರುತ್ತೆ. ಒಟ್ಟು 3 ಅಂಕದ 9 ಪ್ರಶ್ನೆಗಳಿರ್ತವೆ. ಒಟ್ಟು 27 ಅಂಕಗಳನ್ನು ಈ ಒಂದು ಭಾಗದಲ್ಲಿ ಪಡ್ಕೋಬೋದು ನೀವು. ಹಾಗಾಗಿ ಈ ರೀತಿ ಪ್ರಶ್ನೆ ಕೊಟ್ಟರೆ ನಾವು ಏನು ಮಾಡಬೇಕು, ಯಾವ ರೀತಿ ಉತ್ತರವನ್ನು ಮಾಡ್ಕೋಬೇಕು ನೋಡೋಣ. ಸೊ ಮೊದಲಿಗೆ ನೀವೇನು ಮಾಡಬೇಕು, ಏನು ಕೊಟ್ಟಿದ್ದಾರಲ್ವ ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ಹಾಗಾಗಿ ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ರೀತಿ ಇರುತ್ತೆ? ವರ್ಗಮೂಲ 5 ಬರಬರ್ P ಭಾಗಿಸು Q, PQ ಸೇರಿದೆ Z, Q ಸಮವಲ್ಲ 0, PQ ಬರಬರ್ 1. ಇಲ್ಲಿ P ಮತ್ತು Qಗಳಿಗೆ ಇದನ್ನು ಈ ರೀತಿ ಬರ್ಕೋತಿರಲ್ವ ನೀವು, ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ ನಿಮಗೆ ಇಲ್ಲಿ. ಅದಾದಮೇಲೆ ಏನಾಗುತ್ತೆ, ವರ್ಗಮೂಲ 5 P/Q ಈ ರೀತಿ ಬರ್ಕೊಂಡು ಎರಡೂ ಕಡೆ ವರ್ಗ ಮಾಡ್ಕೋಬೇಕು. ವರ್ಗಮೂಲ 5 Q² P² 5Q² - P² ಮಾಡಿಕೊಂಡು ಈಗ ಏನು ಮಾಡಬೇಕು, ಇಲ್ಲಿ P² 5 ಭಾಗಿಸುತ್ತದೆ. ಹಾಗಾಗಿ Pಯನ್ನು 5 ಭಾಗಿಸುತ್ತದೆ ಅಂತ ಬರ್ಕೋಬೇಕು. ಹಾಗಾಗಿ P ಬರಬರ್ 5M ಅಂತ ತಗೊಂಡು ಇಲ್ಲಿ ವರ್ಗಮೂಲ 3 ಆದರೆ 3M ಅಂತ ತಗೋಬೇಕು, ವರ್ಗಮೂಲ 5 ಆದರೆ 5M ಅಂತ ತಗೋಬೇಕು, ವರ್ಗಮೂಲ 2 ಆದರೆ 2M ಅಂತ ತಗೋಬೇಕು. ಸೊ ಇಲ್ಲಿ ನಾವು P ಬರಬರ್ 5M ಆಗಬೇಕು. ಇಲ್ಲಿ ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, 5Q² ಬರಬರ್ P² ಉಂಟಲ್ವ ನೋಡಿ, P² ಇದ್ದಲ್ಲಿ 5M ಹಾಕ್ಕೊಂಡೆ ವರ್ಗ ಮಾಡಿದೆ. ಸೊ ಇಲ್ಲಿ ನಮಗೇನು ಅನಿಸ್ತಾ ಇದೆ ಅಂದರೆ Q² 5 ಭಾಗಿಸ್ತಾ ಇದೆ ನೋಡಿ, ಇದನ್ನು ಈ ಕಡೆ ತೊಗೊಂಡ್ರೆ ಭಾಗಾಕಾರ ಆಗ್ತದೆ. Q² 5 ಭಾಗಿಸ್ತಾ ಇದೆ. ಹಾಗಾಗಿ ಈಗೆಲ್ಲ ಏನಾಯಿತು, P ಮತ್ತು Qಗೆ ಸಾಮಾನ್ಯ ಅಪವರ್ತನ 5 ಆಯಿತು. ಹಾಗಾಗಿ ನಮ್ಮ ಊಹೆ ತಪ್ಪು. ಯಾಕಂದರೆ PQಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ, ಯಾವುದಕ್ಕೆ ಭಾಗಲಬ್ಧ ಸಂಖ್ಯೆ ಆಗಿದ್ದರೆ. ಹಾಗಾಗಿ ಇಲ್ಲಿ ಏನಾಯಿತು, ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದೊಂದು ಅಭಾಗಲಬ್ಧ ಸಂಖ್ಯೆ, ನಮ್ಮ ಊಹೆ ತಪ್ಪು ಅಂದ್ಕೊಂಡು ಈ ರೀತಿ ಫೈನಲ್ ಆಗಿ ಬರೆದುಬಿಟ್ರೆ ಆಯಿತು. ಮುಂದಿನ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಹಾಗೂ 4. ಹಾಗಾದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ನಾವೇನು ಮಾಡೋಣ, ಆಲ್ಫಾ ಬೀಟಾ ಕೊಟ್ಟಿದ್ದಾರೆ ನೋಡಿ, ಶೂನ್ಯತೆಗಳು ಅಂತ ಕೊಟ್ಟಿದ್ದಾರೆ. ಇದು ಆಲ್ಫಾ ಬೆಲೆ, ಇದು ಬೀಟಾ ಬೆಲೆ. ಸೊ ಆಲ್ಫಾ ಬೀಟಾ ಬೆಲೆ ಕೊಟ್ಟಾಗ ವರ್ಗ ಬಹುಪದೋಕ್ತಿ ರಚಿಸಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಆದರ್ಶ ರೂಪ ಏನಿದೆ, x² - ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಬೀಟಾ. ನೋಡಿ ಇಲ್ಲಿ ಕೊಟ್ಟಂಥ ಆಲ್ಫಾ ಮತ್ತು ಬೀಟಾ ಬೆಲೆಗಳನ್ನು ಹಾಕ್ಬೋದು, ಇಲ್ಲ ಮೊದಲಿಗೆ ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡ್ಕೋಬೋದು. ನೋಡಿ 4ರಲ್ಲಿ 3 ಹೋಯಿತು, -3 ಇದೆ, 1 ಬಂತು. ಆಲ್ಫಾ ಬೀಟಾ ಬೆಲೆ ಗುಣಿಸ್ಬೇಕು, ಪ್ಲಸ್ ಮೈನಸ್ 4 3 12 ನೋಡಿ, -12 ಬಂತು. ಈಗ ಬಂದಂಥ ಬೆಲೆಗಳನ್ನು ಇದರಲ್ಲಿ ಹಾಕೋಣ, x² - 1x ಪ್ಲಸ್ ನೋಡಿ ಆಲ್ಫಾ ಬೀಟಾ ಇದ್ದಲ್ಲಿ -12 ಹಾಕ್ತಾ ಇದ್ದೀನಿ. ಸೊ ಈಗೇನು ಬಂತು, ನಮಗೆ ವರ್ಗ ಬಹುಪದೋಕ್ತಿ ಸಿಕ್ತು. ಏನು ಬಂತು, x² - x -12. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ -b/a. ಸೊ ಸೂತ್ರ ಆಲ್ಫಾ ಬೀಟಾ c/a. ಮುಂದೇನು ಹೇಳಿದ್ದಾರೆ, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧದ ಸೂತ್ರ ಏನಿದೆ, ಆಲ್ಫಾ ಪ್ಲಸ್ ಬೀಟಾ = -b/a c/a. ಇದನ್ನು ಹಾಕಿದಾಗೂ ಸಹ ನಮಗೆ ಉತ್ತರ ಏನು ಬರ್ತಾ ಇದೆ, -12 ಮತ್ತು ಆಲ್ಫಾ ಬೀಟಾ -12 ಬರ್ತಾ ಇದೆ, ಆಲ್ಫಾ ಪ್ಲಸ್ ಬೀಟಾ 1 ಬರ್ತಾ ಇದೆ. 26ನೇಯಲ್ಲಿ ಅಥವಾ ಪ್ರಶ್ನೆ, ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಆಲ್ಫಾ ಪ್ಲಸ್ ಬೀಟಾ =-3 ಹಾಗೂ ಆಲ್ಫಾ ಬೀಟಾ = 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು. ಸೇಮ್ ಇದ್ರ ಥರನೇ ಈ ಒಂದು ಆದರ್ಶ ರೂಪದಲ್ಲಿ ಬರ್ಕೊಂಡು ಅದನ್ನು ಕಂಡುಹಿಡ್ಕೋಬೇಕು. ಆಮೇಲೆ ಆಲ್ಫಾ ಮೈನಸ್ ಬೀಟಾ ಒಂದು ಕಂಡುಹಿಡ್ಕೋಬೇಕು. ನೋಡಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಬರ್ಕೋತಾ ಇದ್ದೀನಿ ನೋಡಿ, x² - ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಬೀಟಾ. ನೋಡಿ ಕೊಟ್ಟಂಥ ಆಲ್ಫಾ ಬೆಲೆಯನ್ನು ಹಾಕಿದಾಗ ಇಲ್ಲಿ ಏನಾಯಿತು, ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಈ ಆಲ್ಫಾ ಪ್ಲಸ್ ಬೀಟಾ ಬೆಲೆ ಮೈನಸ್ ಕೊಟ್ಟಿರೋದ್ರಿಂದ x² ಪ್ಲಸ್ ನೋಡಿ ಪ್ಲಸ್ 3x ಪ್ಲಸ್ 2 ಅಂತ ಬಂತು. ಈಗ ಆಲ್ಫಾ ಪ್ಲಸ್ ಬೀಟಾ ಬೆಲೆ -3,
ಅಂತ ಕೊಟ್ಟಿದ್ದಾರೆ. ಆಲ್ಫಾ ಬೀಟಾ ಬೆಲೆ 2 ಬಂದಿದೆ. ಅಂದರೆ ಏನು? ಹಾಗಾದರೆ ಆಲ್ಫಾ ಬೀಟಾವನ್ನು ಒಂದು ಪರೀಕ್ಷಾ ಕ್ರಮದಲ್ಲಿ ನೋಡಿದಾಗ -2 -1 ಕೂಡಿಸಲು -3 ಬರ್ತಾ ಇದೆ. ಇದೇ -2 -1 ಗುಣಿಸಿದಾಗೆ -+2 ಅಂದರೆ 2 ಬರ್ತಾ ಇದೆ. ಹಾಗಾಗಿ ನನಗೆ ಆಲ್ಫಾ ಬೆಲೆ -2 ಬೀಟಾ ಬೆಲೆ -1 ಅಂತ ಒಂದು ಪರೀಕ್ಷಾ ಕ್ರಮದಿಂದ ಗೊತ್ತಾಯ್ತು ನನಗೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಬಂದಂಥ ಆಲ್ಫಾ ಬೆಲೆಯನ್ನು -2 ಹಾಕ್ಕೊಂಡಿದ್ದೀನಿ. ನನಗೀಗ ಅವ್ರು ಬೇಕಾಗಿರೋದು ಆಲ್ಫಾ ಮೈನಸ್ ಬೀಟಾ ಬೆಲೆ, ಮೈನಸ್ ಹಾಕ್ಕೊಂಡೆ. ಬೀಟಾ ಬೆಲೆಯನ್ನು -1 ಹಾಕ್ಕೊಂಡೆ. ಇಲ್ಲಿ ಏನಾಯಿತು? ಪ್ಲಸ್ ಆಯಿತು. ಸೊ -2 + 1 ಉತ್ತರ -1 ಬರ್ತಾ ಇದೆ. ಹಾಗಾಗಿ ಆಲ್ಫಾ ಮೈನಸ್ ಬೀಟಾ ಬೆಲೆ -1. ಮುಂದಿನ ಪ್ರಶ್ನೆ, ಇಲ್ಲಿ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಥವಾ ಪ್ರಶ್ನೆ ಇದೆ ಇನ್ನೊಂದು. ಇಲ್ಲಿ ನೋಡಿ, 5 cos ಸ್ಕ್ವೇರ್ 60 ಡಿಗ್ರಿ + 2 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ - tan ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ sin ಸ್ಕ್ವೇರ್ 30 ಡಿಗ್ರಿ ಮತ್ತು cos ಸ್ಕ್ವೇರ್ 30 ಡಿಗ್ರಿ. ನಿಮಗಿಲ್ಲೇ ಇವೆಲ್ಲ ಕೋನಗಳ ಬೆಲೆ ಗೊತ್ತಿರಬೇಕು. ಹಾಗಾಗಿ ಆ ಬೆಲೆಗಳನ್ನು ಗೊತ್ತಿದ್ದರೆ ನೇರವಾಗಿ ನೀವು ಆ ಬೆಲೆಗಳನ್ನು ಹಾಕಿಬಿಟ್ಟು ಉತ್ತರವನ್ನು ಕಂಡುಕೊಳ್ಬೋದು. ನೋಡಿ, ಇಲ್ಲಿ 5 × cos 60 ಡಿಗ್ರಿ 1/2 ಸ್ಕ್ವೇರ್ ಇದೆ ನೋಡಿ, ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ. ಪ್ಲಸ್ 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ. ನಿಮ್ಗೆ ಸೆಕೆಂಡ್ ಸ್ಕ್ವೇರ್ ಗೊತ್ತಿಲ್ವಾ? cos 30 ಎಷ್ಟು ನೋಡ್ಕೊಳ್ಳಿ. √3/2 ಇದೆ. ಹಾಗಾದರೆ ಸೆಕೆಂಡ್ ಅದರ ರಿವರ್ಸ್ ಉಲ್ಟಾ ಮಾಡಬೇಕು, 2/√3 ನೋಡಿ ಮಾಡಿಕೊಂಡು ಸ್ಕ್ವೇರ್ ಹಾಕೋಬೇಕು. ಹಾಗೆ -tan 45 1 ಇದೆ, 1ರ ವರ್ಗ ಬರ್ಕೊಂಡೆ. ಡಿವೈಡೆಡ್ ಬೈ sin ಸ್ಕ್ವೇರ್ 30 ಡಿಗ್ರಿ. sin 30 ಎಷ್ಟು? 1/2 ವರ್ಗ. ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ. cos ಸ್ಕ್ವೇರ್ 30 √3/2 ಅದರ ವರ್ಗ. 5 × 1/4 ಪ್ಲಸ್ 4 × 4 ವರ್ಗಮೂಲ 9 ಬಂದು 9ರ ವರ್ಗಮೂಲ 3 ಆಯಿತು. ಸೊ ಇದೇ ರೀತಿ ಸಿಂಪ್ಲಿಫೈ ಮಾಡಿದಾಗ ನನಗೆ ಲಸ ತೆಗೆದೆ ಮತ್ತು 3 ಲಸ 12 ಬಂತು. ಸೊ ಛೇದದಲ್ಲಿ 1 ಬರ್ತಾ ಇದೆ. ಉತ್ತರ ಬರ್ತಾ ಇದೆ 67/12. ಹಾಗೆ ಇದಕ್ಕೆ ಅಥವಾ ಪ್ರಶ್ನೆ ಒಂದು ಕೊಟ್ಟಿದ್ದಾರೆ, 1 + sec a / sec a ಬರಬ್ಬರ್ ಇದು ಅಂತ ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೊದಲಿಗೆ LHS ತಗೊಳ್ಳೋಣ. 1 + sec a / sec a. sec a ಇರೋದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಆದರೆ sec a ವಿಲೋಮವಾಗಿ ಯಾವ ರೀತಿ ಬರಿಬೋದು? 1/cos a ಅಂತ ಬರಿಬೋದು. ಸೊ ಎರಡನ್ನು 1/cos a ಅಂತ ಬರೆದ್ವಿ. ಸೊ ಇಲ್ಲಿ ಲಸ ಪ್ರಕಾರ cos a + 1 / cos a ಆಯಿತು. ಛೇದದಲ್ಲಿರುವ cos a ಮತ್ತು cos a ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ cos a + 1 ಉಳಿಯುತ್ತೆ. ಸೊ ಬಂದಂಥ cos a + 1ಕ್ಕೆ cos a -1ರಿಂದ ಅಂಶಕ್ಕೂ ಛೇದಕ್ಕೂ ಗುಣಿಸ್ಕೊಳ್ಳೋಣ. ಇಲ್ಲಿ cos a ಛೇದದಲ್ಲಿ ಕ್ಯಾನ್ಸಲ್ ಆಗುತ್ತೆ, cos a + 1 ಉಳಿಯುತ್ತೆ. ಬಂದಂಥ cos a + 1ಕ್ಕೆ cos a -1ದಿಂದ ಅಂಶಕ್ಕೂ ಛೇದಕ್ಕೂ ಗುಣಿಸ್ಕೊಂಡ್ರೆ ಇಲ್ಲಿ cos ಸ್ಕ್ವೇರ್ -1 cos a -1 ಉಳಿಯುತ್ತೆ. ಆವಾಗ cos ಸ್ಕ್ವೇರ್ ಎಯನ್ನು 1 - sin ಸ್ಕ್ವೇರ್ ಅಂತ ಬರ್ಕೋತೀನಿ. ಇಲ್ಲಿ 1 - 1 ಕ್ಯಾನ್ಸಲ್ ಆಯಿತು, 1 - 1 ಕ್ಯಾನ್ಸಲ್ ಆಯಿತು. ಸೊ -sin ಸ್ಕ್ವೇರ್ / cos a ಬರ್ತಾ ಇದೆ. ಸೊ ಈಗ ಮೈನಸ್ಸನ್ನು ಈ ಕಡೆ ತಗೊಂಡ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ ಪ್ಲಸ್ sin ಸ್ಕ್ವೇರ್ / 1 - cos a ಉತ್ತರವಾಗಿ ಬರುತ್ತೆ. 28ನೇ ಪ್ರಶ್ನೆ, ABCD ವಜ್ರಾಕೃತಿಯಲ್ಲಿ A 2 4 C 8 12. ನೋಡಿ, ನಾವು ABCD ಒಂದು ವಜ್ರಾಕೃತಿ ಬಿಡಿಸ್ಕೊಂಡಿದ್ದೀನಿ. BD 5 ಮರಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇದು BD ಇದೆಯಲ್ಲ, ಅದು 5 ಕೊಟ್ಟಿದ್ದಾರೆ. ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಮಗೆ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು. ಏನಿದೆ ಸೂತ್ರ? ಅರ್ಧ ಗುಣಿಸು 2 ಕರ್ಣಗಳ ಗುಣಕಾರ. ಇದು ಸೂತ್ರ. ಏನು? ಅರ್ಧ ಗುಣಿಸು AC ಗುಣಿಸು BD. BD ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾದರೆ AC ಮಾತ್ರ ಕಂಡುಹಿಡ್ಕೋಬೇಕು. AC ಅಂದ್ರೇನು? ನೋಡಿ, AC ಇದೆ ಇಲ್ಲಿ. AC ಉದ್ದ ಅಂದರೆ 2 ಬಿಂದುಗಳ ನಡುವಿನ ದೂರ. x1 - x2 ಅಥವಾ x2 - x1² y2 - y1². ಸೊ ವರ್ಗಮೂಲವನ್ನು ಹಾಕಲಿಲ್ಲ. ಈಗ ವರ್ಗ ತಗೊಂಡಿದ್ದಾರೆ. ನೆಕ್ಸ್ಟ್ ವರ್ಗಮೂಲ ಮಾಡಿಕೊಂಡ್ರು. 100ರ ವರ್ಗಮೂಲ 10. ಇಲ್ಲಿ ವರ್ಗ ತಗೊಂಡಿದ್ದಾರೆ, ಆಮೇಲೆ ವರ್ಗಮೂಲ ಆ ಕಡೆ ಹೋಗುತ್ತೆ. ಸೊ ಆವಾಗ 100ರ ವರ್ಗಮೂಲ 10 ಬಂತು. ಸೊ ಈಗ ನನಗೆ AC ಬೆಲೆ 10 ಬರ್ತಾ ಇದೆ, BD ಬೆಲೆ 5 ಕೊಟ್ಟಿದ್ದಾರೆ ಅವರೇ. ಹಾಗಾಗಿ ಈಗ ಏನಾಯಿತು? 1/2 10 × 5 15 50/2 25 ಉತ್ತರ ಬರ್ತಾ ಇದೆ. ಸೊ ಸರಾಸರಿ ಕಂಡುಹಿಡಿಯಿರಿ ಅಂತ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಸರಾಸರಿ ಕಂಡುಹಿಡಿದರೆ ಏನು ಮಾಡಬೇಕು? ವರ್ಗಾಂತರ ಆವೃತ್ತಿಯನ್ನು ಬರ್ಕೋಬೇಕು, ಮಧ್ಯಪದ ಕಂಡುಹಿಡ್ಕೋಬೇಕು. ಮಧ್ಯಪದ ಹೇಗೆ? 5 + 15 / 2. ನೀವು ವಿದ್ಯಾರ್ಥಿಗಳು ಇದನ್ನು ಕೂಡಿಸ್ಕೊಳ್ಳಿ, ಅರ್ಧ ಭಾಗ ಮಾಡಿ. 15 5 20, 20ರ ಅರ್ಧ ಭಾಗ 10. ನೋಡಿ, 25 15 40, 40ರ ಅರ್ಧ ಭಾಗ 20. ನೋಡಿ, ಈ ರೀತಿ ಬರ್ಕೊಂಡು ಹೋದರೆ ಆಯಿತು. ಆಮೇಲೆ ಏನು ಮಾಡಬೇಕು? ಇದನ್ನು ಗುಣಿಸ್ಬಿಟ್ರೆ ಆಯಿತು. 60 ಇನ್ನು 11 22 220. ನೋಡಿ, ಪ್ರತಿಯೊಂದನ್ನು ಗುಣಿಸ್ತಾ ಹೋಗಿ. ಆಮೇಲೆ ಇಲ್ಲೇನು ಬರುತ್ತಲ್ಲ, ಇದು N.
ಸಮೇಷನ್ ಎಫ್ ಐ ಎಕ್ಸ್ ಐ ಭಾಗಿಸು ಸಮೇಷನ್ ಎಫ್ ಐ ಸೂತ್ರ ಇದೆ. ಸೊ ಇಲ್ಲಿ ಇದು ಸಮೇಷನ್ ಎಫ್ ಐ ಅಂತಲೂ ತೊಗೋಬೋದು ಅಥವಾ ಎನ್ ಅಂತಲೂ ತೊಗೋಬೋದು. ಸೊ ಇದು 2830 ಬರ್ತಾ ಇದೆ, ಎನ್ ಬೆಲೆ 80 ಬರ್ತಾ ಇದೆ. ಭಾಗಾಕಾರ ಮಾಡಿ ಛೇದ ಹೊಡೆದಾಗ ನಮ್ಗೆ ಬರ್ತಾ ಇದೆ ಉತ್ತರ 35.37. ಬಹುಲಕ ಕಂಡುಹಿಡಲಿಕ್ಕೆ ಕೊಟ್ಟ ಆವೃತ್ತಿಗಳಲ್ಲಿ ಅತಿ ಹೆಚ್ಚು ಯಾವುದಿದೆ ಅಂತ ಮೊದಲು ನೋಡ್ಕೋಬೇಕು. ಯಾವ್ದು ಹೆಚ್ಚಿದೆ? 61. ಸೊ ನಮಗೆ ಈ 61 ಉಂಟಲ್ವಾ, ಈ ಒಂದು ಕಾಲಮ್ನಲ್ಲೇ ನಮಗೆ ರೂಢಿ ಬೆಲೆ ಸಿಗುತ್ತೆ. ಸೊ ಇದನ್ನ ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡಿಕೊಂಡು ಈಗ ಬರ್ಕೋಬೇಕು. ಇದು F0 F12 012 ಆರ್ಡರ್ ಪ್ರಕಾರ ಇದೆ ನೋಡಿ. ಹಾಗೆ ಇದು ಎಲ್ ಅಂದರೆ 60. ಹಾಗಾಗಿ ಎಲ್ ಅಂದರೆ 60, ಎಚ್ ಅಂದರೆ ನೋಡಿ 80 60 ಕಳೆದುಬಿಡಿ 20 ಬಂತು. ಸೊ ಬಂದಂಥ ಉತ್ತರವನ್ನು ಸೂತ್ರದಲ್ಲಿ ಹಾಕಿ F1 - F0 ಇದರಲ್ಲಿ ಬೆಲೆಗಳನ್ನು ಹಾಕಿದಾಗ ಉತ್ತರ ಬರ್ತಾ ಇದೆ ನೋಡಿ. ಕೊನೆವರೆಗೂ ಈ 60 ಹಾಗೆ ಇಟ್ಕೊಂಡು ಹೋಗಬೇಕು. ಇಲ್ಲಿ ಏನು ಉತ್ತರ ಬರುತ್ತೋ ಫೈನಲ್ ಉತ್ತರ ಬರೋವರೆಗೂ ಹಾಗೆ ವೇಟ್ ಮಾಡಬೇಕು. ಆಮೇಲೆ ಬಂದಂಥ ಉತ್ತರವನ್ನು ಕೂಡಿಸ್ಕೋಬೇಕು. ಸೊ 65.625 ಬಂತು. ಏನು ಉತ್ತರ ಬಂತಲ್ವಾ, ಇದು ಈ 60 ಮತ್ತು 80 ನಡುವೆನೇ ಬಂದಿರುತ್ತೆ. ಸೊ ನಿಮಗೆ ಉತ್ತರ ಖಾತ್ರಿ ಆಗಬೇಕು, ನನ್ನ ಉತ್ತರ ಇದರ ನಡುವೆ ಬಂದಿದೆ, ಹಾಗಾಗಿ ನಾನು ಸರಿ ಮಾಡಿದ್ದೇನೆ ಅಂತ ತಿಳ್ಕೋಬೇಕು. ತ್ರಿಭುಜ್ ABC ಕೋನ್ ADC ಸಮ ಕೋನ್ BAC ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. CA² ಬರಾಬರ್ CB - CD ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಿತ್ರ ಬಿಡಿಸ್ಕೊಳ್ಳೋಣ ನೋಡಿ. ABDC ನೋಡಿ, ABC ತ್ರಿಭುಜದಲ್ಲಿ ADC ಮತ್ತು BAC ಕೋನಗಳು ಸಮ ಇವೆ ಅಂತ ಕೊಟ್ಟಿದ್ದಾರೆ. DU BC ಬಾಹುವಿನ ಮೇಲಿನ ಒಂದು ಬಿಂದು ಅಂತ ಕೊಟ್ಟಿದ್ದಾರೆ. ಅಂದರೆ ಮಧ್ಯ ಬಿಂದು ಅಂತೇನೂ ಕೊಡಲಿಲ್ಲ, ಯಾವುದೋ ಒಂದು ಬಿಂದು ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ಈ ಎರಡು ತ್ರಿಭುಜವನ್ನು ತಗೊಳ್ಳೋಣ. ಯಾವುದು? ABC ತ್ರಿಭುಜ ಮತ್ತು ADC ತ್ರಿಭುಜ ತಗೊಳ್ಳೋಣ. ಅವೆರಡರಲ್ಲಿ ಅವರೇ ಕೊಟ್ಟಿದ್ದಾರೆ ADC ಸಮ BAC ಅಂದ್ಕೊಂಡು. ಆದರೆ ಕೋನ್ C ಸಮ ಕೋನ್ C ಅಂದರೆ ಎರಡು ತ್ರಿಭುಜದ ಉಭಯ ಸಾಮಾನ್ಯ ಕೋನ ಆಯಿತು. ಹಾಗಾಗಿ ಕೋಕೋ ನಿರ್ಧಾರಕ ಗುಣ ಪ್ರಕಾರ ಏನಾಯಿತು? ತ್ರಿಭುಜ ABC ಸಮ ರೂಪ ತ್ರಿಭುಜ ADC ಆಯಿತು. ಹಾಗಾಗಿ ಸಮರೂಪ ಆದರೆ ಬೇರೆ ಏನೂ ಇಲ್ಲ, ಅವುಗಳ ಅನುರೂಪ ಕೋನಗಳ ಅನುಪಾತ ತೆಗಿಬೇಕು ನೋಡಿ. CA ಭಾಗಿಸು CD, ಹಾಗೆ CB ಭಾಗಿಸು CA ತಗೊಂಡಾಯಿತು. ಹಾಗಾಗಿ CA² ಈ ಕಡೆ ಮಾಡಿಕೊಂಡ್ರೆ CA² ಬರಾಬರ್ CB ಗುಣಿಸು CD ಆಯಿತು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತದೆ ನೋಡಿ. ವಿದ್ಯಾರ್ಥಿಗಳೇ, ಈ ಒಂದು ಜಾಗದಲ್ಲಿ ಎರಡು ಪ್ರಮೇಯಗಳಿವೆ, ಅದರಲ್ಲಿ ಒಂದು ಗ್ಯಾರಂಟಿಯಾಗಿ ಬಿದ್ದೇ ಬೀಳುತ್ತೆ. ಸೊ ಮೊದಲಿಗೆ ಇಲ್ಲಿ ಒಂದು ತಿಳ್ಕೋಬೇಕು, ಲಂಬವಿಭಾ ಸಿದ್ಧಾಂತ ಪ್ರಕಾರ ನಾವು ಸಾಧನೆಯನ್ನು ಮಾಡಬೇಕು. ಸೊ ದತ್ತ ಒಂದು ವೃತ್ತದಲ್ಲಿದೆ, O ಕೇಂದ್ರವುಳ್ಳ ವೃತ್ತ. ಸೊ ಇದು O ಕೇಂದ್ರವುಳ್ಳ ವೃತ್ತ. ಇಲ್ಲಿ P ಬಾಹ್ಯ ಬಿಂದು, PQ ಮತ್ತು PR ಸ್ಪರ್ಶಕಗಳು, ಹಾಗೆ OQ ಮತ್ತು OR ವೃತ್ತದ ತ್ರಿಜ್ಯಗಳು. ಸೊ ಇಲ್ಲಿ ರಚನೆ ಒಂದು ಮಾಡ್ಕೊಂಡಿದ್ವಿ, OP ಮತ್ತು OQOR ಅನ್ನು ಸೇರಿಸಿದೆ ಅಂದ್ಕೊಂಡು. ಹಾಗಾಗಿ ಇಲ್ಲಿ ಎರಡು ತ್ರಿಭುಜ ಕಾಣ್ತಾ ಇದೆ ಸೇರಿಸಿದ ಮೇಲೆ, OQP ಮತ್ತು ORP. ಸೊ ಇವೆರಡು ತ್ರಿಭುಜಗಳಲ್ಲಿ ಏನು ಕಾಣಿಸ್ತಾ ಇದೆ? ಲಂಬ ಕೋನ ಕಾಣಿಸ್ತಾ ಇದೆ, ಹಾಗೆ ವಿಕರ್ಣ ಕಾಣಿಸ್ತಾ ಇದೆ, ಉಭಯ ಸಾಮಾನ್ಯ ಬಾಹು OP ಸಮ OP. ಹಾಗೆ ಬಾಹು ಅಂದರೆ ವೃತ್ತದ ತ್ರಿಜ್ಯಗಳು ಸಮ, ಯಾವುದು? OQ ಸಮ OR. ಹಾಗಾಗಿ ಲಂಬವಿಭಾ ಸಿದ್ಧಾಂತ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವಸಮ. ಇವೆರಡು ತ್ರಿಭುಜಗಳು ಸರ್ವಸಮ ಅಂದರೆ ಅವುಗಳ ಅನುರೂಪ ಬಾಹುಗಳು ಸಮ. ಹಾಗಾಗಿ ಅನುರೂಪ ಬಾಹು ಅಂದರೆ ಯಾವ್ದು ಬರ್ತದೆ? PQ ಮತ್ತು PRಗಳು ಅನುರೂಪ ಬಾಹುಗಳು. ಈ ರೀತಿ ಪ್ರಮೇಯವನ್ನು ಸಾಧಿಸಬೇಕಾಗ್ತದೆ. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ 400 ಆದರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಲೆಕ್ಕವನ್ನು ತಗೊಳ್ಳೋಣ. ಇಲ್ಲಿ ಯಾರು ಚಿಕ್ಕವರು ಇರ್ತಾರಲ್ಲ ಅವ್ರ ವಯಸ್ಸನ್ನು X ಅಂತ ತಗೋಬೇಕು. ಆವಾಗ ನಿಮಗೆ ಲೆಕ್ಕಾಚಾರ ಸುಲಭವಾಗ್ತದೆ ನೋಡಿ. ಮಗನ ವಯಸ್ಸನ್ನು X ಅಂತ ತಗೊಂಡಿದ್ದೀನಿ. ಸೊ ತಂದೆ ವಯಸ್ಸು ಏನಾಯಿತು? ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚು, ಹಾಗಾಗಿ X + 30 ಆಯಿತು. 5 ವರ್ಷ ನಂತರ ಏನಾಗುತ್ತೆ? ಮಗನ ವಯಸ್ಸು 5 ವರ್ಷ ಜಾಸ್ತಿ ಆಗುತ್ತೆ, ತಂದೆ ವಯಸ್ಸು 5 ವರ್ಷ ಜಾಸ್ತಿ ಆಗುತ್ತೆ. ಆಮೇಲೆ ಅವನ್ನೆರಡು ಗುಣಾಕಾರ ಮಾಡಿದ್ರೆ 400 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಗುಣಾಕಾರ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಗುಣಾಕಾರ ಮಾಡಿದಾಗ ನಮಗೆ ಏನು ಸಿಗ್ತಾ ಇದೆ? ಒಂದು ವರ್ಗ ಸಮೀಕರಣ ಸಿಗ್ತಾ ಇದೆ, X² + 40X - 225. ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಒಂದು ಉತ್ತರ ಮೈನಸ್ ಬರ್ತಾ ಇದೆ, ಇನ್ನೊಂದು ಉತ್ತರ ಪ್ಲಸ್ ಬರ್ತಾ ಇದೆ. ಹಾಗಾಗಿ ಪ್ಲಸ್ ಉತ್ತರ ಬಂದಿರೋದನ್ನು ಮಾತ್ರ ತೊಗೊಳ್ಬೇಕು, ಮೈನಸ್ ಉತ್ತರ ಬಂದದನ್ನು ಬಿಡಬೇಕು. ಹಾಗಾಗಿ 5 ಬರ್ತಾ ಇದೆ Xನ ಬೆಲೆ, ಅಂದರೆ ಮಗನ ವಯಸ್ಸು 5 ಆಯ್ತು ಈಗ. ಹಾಗಾಗಿ ತಂದೆ ವಯಸ್ಸು ಏನಾಯಿತು? 30 ಹೆಚ್ಚಲ್ವಾ? 35 ವರ್ಷಗಳು. ಮೊದಲನೇ ಸಂಖ್ಯೆ X ಆಗಿರಲಿ ಅಂತ ತಗೊಂಡು ಎರಡನೇದು, ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ, ಹಾಗಾಗಿ
ಎರಡು ಸಂಖ್ಯೆ ತಗೋತಾ ಇದ್ದಾರೆ ಸಾಲಾಗಿರೋದು. ಅದರಲ್ಲಿ ಒಂದನೇ ಸಂಖ್ಯೆಗಿಂತ, ಹಾಗಾಗಿ ಮೊದಲನೇ ಸಂಖ್ಯೆ ಎಕ್ಸ್ ಆಗಿರಲಿ ಚಿಕ್ಕದು, ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾದ್ಮೇಲೆ ಎರಡನೇ ಸಂಖ್ಯೆ ಒಂದನೇ ಸಂಖ್ಯೆಗಿಂತ 3 ಕಡಿಮೆ ಅಲ್ವಾ, ಹಾಗಾಗಿ x-3 ಅಂತ ತಗೋಬಹುದು. ಇಲ್ಲಿ ನೀವು ಎರಡನೇ ಸಂಖ್ಯೆನೇ ಎಕ್ಸ್ ತಗೊಂಡ್ರೆ ಮೊದಲನೇ ಸಂಖ್ಯೆನೇ x+3 ಅಂತ ತಗೋಬಹುದು. ಅವೆರಡನ್ನೂ ವರ್ಗ ಮಾಡಿ ಕೂಡಿಸಿದಾಗ ಅಂತ ಹೇಳ್ತಿದ್ದಾರೆ, ವರ್ಗ ಮಾಡಿ ಕೂಡಿಸಿದಾಗ 29 ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿಯೂ ಸಹ ಗುಣಾಕಾರ ಮಾಡಿ ವರ್ಗ ಸಮೀಕರಣ ಸಿಕ್ತು. ವರ್ಗ ಸಮೀಕರಣವನ್ನು ಸಾಲ್ವ್ ಮಾಡಿದಾಗ ಒಂದು ಉತ್ತರ ಮೈನಸ್ ಬರ್ತಾ ಇದೆ, ಇನ್ನೊಂದು ಉತ್ತರ ಪ್ಲಸ್ ಬರ್ತಾ ಇದೆ. ಅದೇ ವಯಸ್ಸಿನ ಲೆಕ್ಕಾಚಾರ ಬಂದಾಗ ಈ ನೆಗೆಟಿವ್ ಅನ್ನ ನೀವು ತಗೋಬಾರ್ದು, ಸಂಖ್ಯೆಗಳ ಬಂದಾಗ ತಗೊಳ್ಬಹುದು. ತ್ರಿಜ್ಯಾಂತರ ಕಂಡ AOBಯ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣಕ್ಕೆ 1:5 ಅಂತ ಕೊಟ್ಟಿದ್ದಾರೆ. ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಅಂದರೆ AB ಕೌಸದ ಉದ್ದ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಅನುಪಾತವನ್ನು ಬರ್ಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನಿದೆ, θ/360 πr². ಅನುಪಾತ ವೃತ್ತದ ವಿಸ್ತೀರ್ಣ ಸೂತ್ರ ಏನಿದೆ, πr². ಸೊ ಅನುಪಾತ ರೂಪದಲ್ಲಿ ಬರ್ಕೊಂಡಾಗ 1:5. ಸೊ ಇಲ್ಲಿ ಏನಾಯ್ತು ಈಗ, πr² ಕ್ಯಾನ್ಸಲ್ ಆಯಿತು, θ/360 ಉಳ್ಕೊಂತು. ಸೊ θ ಬೆಲೆ ಬರ್ತಾ ಇದೆ 72 ಡಿಗ್ರಿ. ಕೌಸದ ಉದ್ದ ಬರಬ್ಬರ್ 72 ಡಿಗ್ರಿಯನ್ನು θ ತಗೊಂಡು ಛೇದ ಹೊಡೆದಾಗ ನಮ್ಮ ಕೌಸದ ಉದ್ದ ಸಿಗ್ತಾ ಇದೆ 8.8 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕೌಸದ ಉದ್ದ ಬಂದಾಗ θ/360 2πr ಬರ್ತದೆ, θ/360 πr² ಬರೆದ್ರೆ ಕೌಸದ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗುತ್ತೆ.